ಈಗ ನಾವು ಆಯಿಲಿ ಸ್ಕಿನ್ ಟೈಪ್ ಬಗ್ಗೆ ತಿಳ್ಕೊಳ್ಳೋಣ. ಆಯಿಲಿ ಸ್ಕಿನ್ ಟೈಪ್ ಅಂದರೆ ಏನು? ಸೊ ಈಗ ನೋಡಿ ನಮಗೆ ಈ ಮೇಲೆಗಡೆ ಕಾಣಿಸ್ತಿದೆಯಲ್ಲ ಸ್ಕಿನ್, ಈ ಸ್ಕಿನ್ನನ್ನು ನಾವು ಸ್ಕಿನ್ ಬ್ಯಾರಿಯರ್ ಅಂತ ಕರಿತೀವಿ. ಮೆಡಿಕಲ್ ಟರ್ಮಲ್ಲಿ ಹೇಳಬೇಕಂದ್ರೆ ಎಪಿಡರ್ಮಿಸ್ ಅಂತ ಕರಿತೀವಿ. ಏನೇ ನಮ್ಮದು ಆರ್ಟಿಸ್ಟ್ ವರ್ಕ್ ಮಾಡಬೇಕಾದ್ರೆ ನಾವು ಸ್ಕಿನ್ ಬ್ಯಾರಿಯರ್ ಮೇಲೆ ಮಾಡ್ತೀವಿ, ಅಂದರೆ ಸ್ಕಿನ್ ಮೇಲೆ ಮಾಡ್ತೀವಿ. ಓಕೆ, ಯಾವುದೇ ರೀತಿ ಸ್ಕಿನ್ ಇನ್ಸೈಡ್ ಮಾಡೋದಿಲ್ಲ. ಸೊ ಅದೆಲ್ಲ ಡಾಕ್ಟರ್ಸ್ ಮಾಡುವಂಥ ಕೆಲಸ. ಓಕೆನಾ? ಸೊ ಈಗ ಸ್ಕಿನ್ ಮೇಲೆ ನಾವೇನು ಎಪಿಡರ್ಮಿಸ್ ವರ್ಕ್ ಮಾಡ್ತೀವಲ್ವ, ಸೊ ಅಲ್ಲಿ ನಮಗೆ ಸೆಬೀಷಿಯಸ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಅದರಿಂದ ನಮಗೆ ಸೀಬಮ್ಮ ಪ್ರೊಡ್ಯೂಸ್ ಮಾಡುತ್ತೆ, ಸೆಕ್ರೀಟ್ ಮಾಡುತ್ತೆ. ಸೀಬಮ್ ಅಂದರೆ ಆಯಿಲ್ನ ಸೆಕ್ರೀಟ್ ಮಾಡುತ್ತೆ. ಸೊ ಅದೇನಾಗುತ್ತೆ, ನಮ್ಮ ಫೇಸಲ್ಲೆಲ್ಲ ಆಯಿಲಿ ಕಾಣಿಸುತ್ತೆ, ಒಂಥರ ಗ್ರೀಸಿ ಶೈನಿ ಕಾಣುತ್ತಲ್ಲ. ಸೊ ಈ ರೀತಿ ಇದ್ದರೆ ಅದನ್ನು ಆಯಿಲಿ ಸ್ಕಿನ್ ಟೈಪ್ ಅಂತ ಹೇಳ್ತೀವಿ. ಈ ರೀತಿ ಆಯಿಲಿ ಸ್ಕಿನ್ ಟೈಪ್ ಇರೋರಿಗೆ ಅದರದ್ದೇ ಆದ ರೀತಿಯಾದ ಲೈಕ್ ಮಾಯ್ಶ್ಚರ್ ಆಯಿತು, ಪ್ರೈಮರ್ ಆಯಿತು, ಟೋನರ್ ಲೈಕ್ ಎಲ್ಲನೂ ಸೆಪ್ರೇಟ್, ಅದಕ್ಕೆ ಸೆಪ್ರೇಟ್ ಇರುವಂಥದ್ದನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಈಗೇನು ಇದೊಂದೇನಾ ಇಂಪಾರ್ಟೆಂಟ್ ಆಗುತ್ತೆ? ಇಲ್ಲ, ನಮ್ಮದು ಅಂಡರ್ ಟೋನ್ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮದು ಸ್ಕಿನ್ ಟೋನ್ ಇಂಪಾರ್ಟೆಂಟ್ ಆಗುತ್ತೆ. ಅದು ನೆಕ್ಸ್ಟ್ ನಮಗೆ ಹೇಳ್ತೀನಿ. ಬಟ್ ಫಸ್ಟ್ ನಮಗೆ ಆಯಿಲಿ ಸ್ಕಿನ್ ಯಾವ ರೀತಿ ಇರುತ್ತೆ ಅನ್ನೋದು ಇದೊಂದು ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆನಾ? ಸೊ ಇನ್ನು ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ, ಇನ್ನು ನಮಗೆ ಜಂಕ್ ಫುಡ್ಸ್ ಜಾಸ್ತಿ ತಿನ್ನೋದ್ರಿಂದ, ಆಯಿಲಿ ಫುಡ್ಸ್ ಜಾಸ್ತಿ ತಿನ್ನೋದ್ರಿಂದ, ಅಥವಾ ಅವ್ರಿಗೆ ಹೆರಿಡಿಟರಿನೂ ಆಗಿರಬಹುದು, ಮನೆತನದಿಂದ ಕೂಡ ಬಂದಿರಬಹುದು, ಈ ರೀತಿ ಕೂಡ ಆಗುತ್ತೆ. ಸೊ ಈ ರೀತಿ ನಾವು ಈ ಚಾನ್ಸಸ್ಸಿಂದ ನಮಗೆ ಆಯಿಲಿ ಸ್ಕಿನ್ ಆಗಿರುತ್ತೆ. ಆ್ಯಂಡ್ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ನಮಗಿದು ಆಯಿಲಿ ಸ್ಕಿನ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ನಿಮಗೆ ನೆಕ್ಸ್ಟ್ ಸ್ಕಿನ್ ಟೈಪ್ ಬಗ್ಗೆ ತಿಳ್ಕೊಳ್ಬೇಕು ಅಂತಿದೆಯಾ? ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲ ನಾನು ಕಂಪ್ಲೀಟ್ ಡೀಟೈಲ್ಡ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಆ ಯೂಟ್ಯೂಬ್ ಚಾನಲ್ ಲಿಂಕ್ನ ನಾನು ಬಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಪ್ಲೀಸ್ ಯೂಟ್ಯೂಬ್ಗೆ ಹೋಗಿ ಈ ಫುಲ್ ಇನ್ಫಾರ್ಮೇಷನ್ ತಗೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.